ಪ್ರತಿ ವರ್ಷ ನಮ್ಮ ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಅವರ ಬರ್ತ್ಡೇ ಬರ್ತಾ ಇದೆ ಅನ್ನೋಕಿನ್ನ ಜಾಸ್ತಿ ಆ ಬರ್ತ್ಡೇಗೆ ಅವರ ಸಿನಿಮಾದ ಅಪ್ಡೇಟ್ ಬರುತ್ತಂತ ಕಾಯೋರೇ ಜಾಸ್ತಿ. ಅದರಲ್ಲೂ ನಾನು ಒಬ್ಬ. ಹೌದು, ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಬಂದಾಗ ಅವರ ಯಾವ್ದಾದ್ರು ಒಂದು ಸಿನಿಮಾದ ಒಂದು ಟೀಸರ್ ಅಥವಾ ಯಾವ್ದಾರ ಒಂದು ಟ್ರೈಲರ್ ಇಲ್ಲ ಅಂದ್ರೆ ಒಂದು ಪೋಸ್ಟರ್ ರಿವೀಲ್ ಕೂಡ ಅವರು ಮಾಡ್ತಾರೆ. ಈಗ ದೊಡ್ಡ ದೊಡ್ಡ ಸ್ಟಾರ್ಸ್ ಅಂದ್ರೆ 2 ವರ್ಷಕ್ಕೊಂದ್ಸತಿ 3 ವರ್ಷಕ್ಕೊಂದ್ಸತಿ ಸಿನಿಮಾ ಮಾಡ್ತಾರೆ. ಆದ್ರೆ ನಮ್ಮ ಕಿಚ್ಚ ಸುದೀಪ್ ಅವರು ಎಷ್ಟೇ ಟೈಟ್ ಶೆಡ್ಯೂಲ್ ಇದ್ರು, ಅವ್ರು ಎಷ್ಟೇ ವರ್ಷ ಬಿಗ್ ಬಾಸ್ ಮಾಡಿದ್ರು ಅವ್ರ ವರ್ಷಕ್ಕೊಂದು ಸಿನಿಮಾ ಅಂತೂ ಖಂಡಿತ ಕೊಟ್ಟೆ ಕೊಡ್ತಾರೆ. ಹಾಗೆ ಈ ವರ್ಷನೂ ಒಂದು ಒಳ್ಳೆ ಅಪ್ಡೇಟ್ ಬಂದಿದೆ. ಜಸ್ಟ್ ನಾಟ್ ಎ ಅಪ್ಡೇಟ್, ಇದು ಒಂದು ಟೀಸರೇ ಅವರು ಬಿಟ್ಟಿದ್ದಾರೆ. ಕಿಚ್ಚ 47 ಸಿನಿಮಾನ ಅನೌನ್ಸ್ ಮಾಡಿದ್ರು. ಆ ಸಿನಿಮಾ ನಾವು ಮುಂದಿನ ವರ್ಷನೋ ಯಾವಾಗೋ ಬರುತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಅದು ಈ ವರ್ಷನೇ, ಅದು ಡಿಸೆಂಬರ್ಗೆ ಬರ್ತಾ ಇದೆ ಅಂತ ಅವರು ಅನೌನ್ಸ್ ಕೂಡ ಮಾಡಿದ್ದಾರೆ. ಹಾಗೆ ಈ ಸಿನಿಮಾದ ಟೈಟಲ್ ಕೂಡ ರಿವೀಲ್ ಮಾಡಿದ್ದಾರೆ ಟೀಸರ್ ಅಲ್ಲಿ. ಆ ಸಿನಿಮಾದ ಹೆಸರೇ ಮಾರ್ಕ್. ಕಿಚ್ಚ ಸುದೀಪ್ ಅವರ ಮಾರ್ಕ್ ಸಿನಿಮಾ ಮ್ಯಾಕ್ಸ್ ನ ಪ್ರೀಕ್ವೆಲ್ ಅಂತ ತುಂಬಾ ಜನ ಹೇಳ್ತಿದ್ದಾರೆ. ಅದು ಸೋಷಿಯಲ್ ಮೀಡಿಯಾದಲ್ಲೂ ತುಂಬಾ ಹರಿದಾಡ್ತಾ ಇತ್ತು. ಆದ್ರೆ ಇದು ಪ್ರೀಕ್ವೆಲ್ ಅಲ್ಲ ಸೀಕ್ವೆಲ್ ಅಂತಾನು ಅವರು ಹೇಳಿದ್ದಾರೆ. ಸಿನಿಮಾ ತಂಡದಿಂದ ಈ ತರ ನ್ಯೂಸ್ ಬರ್ತಿದೆ. ಇದು ಯಾವ್ದೇ ಅಂತ ಪ್ರೀಕ್ವೆಲ್ ಅಲ್ಲ ಸೀಕ್ವೆಲ್ ಅಲ್ಲ ಅಂತ. ಅದು ನಾವು ಟೀಸರ್ ಟ್ರೈಲರ್ ಏನಾದ್ರು ಬಂದ್ರೆ ಅವಾಗ ಗೊತ್ತಾಗುತ್ತೆ ನಮಗೆ ಇದು ಪ್ರೀಕ್ವೆಲ್ ಸೀಕ್ವೆಲ್ ಅಂತ. ಈ ತರ ಮಾತಾಡೋದಕ್ಕೆ ಮೇನ್ ರೀಸನ್ ಅದೇ ಸೇಮ್ ಮ್ಯಾಕ್ಸ್ ಡೈರೆಕ್ಟರ್ ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ. ಹಾಗೆ ಅವರು ಶೂಟಿಂಗ್ ಮಾಡ್ತಿರುವಂತ ಲೊಕೇಶನ್ಸ್ ಆಗಿರ್ಬೋದು, ಆಮೇಲೆ ಸುದೀಪ್ ಅವರ ಗೆಟಪ್ ನೋಡಿ ಇದು ಮ್ಯಾಕ್ಸ್ ನ ಪ್ರೀಕ್ವೆಲ್ ಅಥವಾ ಇದು ಮ್ಯಾಕ್ಸ್ ನ ಸೀಕ್ವೆಲ್ ಅಂತಾನೆ ಮಾತಾಡ್ತಿದ್ರು. ಬಟ್ ಇದು ಅಲ್ಲ ಅಂತಾನೆ ಅವ್ರು ಹೇಳ್ತಿದ್ದಾರೆ. ನಾವು ಕಾದ್ ನೋಡೋಣ. ಹಾಗೆ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಬಿಲ್ಲರಂಗ ಭಾಷೆ ಸಿನಿಮಾ ಎಲ್ಲಾ ಕಂಪ್ಲೀಟ್ ಆಗಿ ನಿಲ್ಸಿದ್ದಾರೆ, ಸಿನಿಮಾ ಶೂಟಿಂಗ್ ಮಾಡ್ತಾ ಇಲ್ಲ ಅಂತ ನ್ಯೂಸ್ ಬರ್ತಾ ಇತ್ತು. ಆದ್ರೆ ಕಿಚ್ಚ ಸುದೀಪ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ, ಸಿನಿಮಾ ನಿಂತಿಲ್ಲ, ಸಿನಿಮಾ ದೊಡ್ಡದಾಗ್ತಿದೆ ಅಂತ. ಅಂದ್ರೆ ಅದ್ರ ಅರ್ಥ ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂ ಜಾಸ್ತಿ ಆಗ್ತಿದೆ. ಇವಾಗ ನನಗ್ ಬಂದಿರೋ ನ್ಯೂಸ್ ಪ್ರಕಾರ ಇದರ ಪ್ರೊಡ್ಯೂಸರ್ ಚೇಂಜ್ ಆಗಿದ್ದಾರೆ ಅಂತ. ಬಟ್ ಅದು ಸದ್ಯಕ್ಕೆ ನನಗೆ ಅಷ್ಟು 100% ಆಗಿ ಐ ಆಮ್ ನಾಟ್ ಶೋರ್. ಪ್ರೊಡ್ಯೂಸರ್ ಇನ್ನೊಬ್ರು ಬರ್ತಿದ್ದಾರೆ, ಈ ಸಿನಿಮಾಗೆ ಜಾಯಿನ್ ಆಗ್ತಾರೆ, ಕೊಲಾಬ್ರೇಟ್ ಮಾಡ್ತಾರೆ. ಯಾಕಪ್ಪ ಅಂದ್ರೆ ಈ ಸಿನಿಮಾದ ಬಜೆಟ್ 200-300 ಕೋಟಿ ತನಕ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಇನ್ನ ಕ್ಲಾರಿಟಿ ಆಗಿ ಗೊತ್ತಿಲ್ಲ. ಅವರು ಅಷ್ಟು ಆದ್ರೂ ಆಗ್ಬಹುದು. ಯಾಕಪ್ಪ ಅಂದ್ರೆ ಇದು ಟೋಟಲ್ ಆಗಿ 3 ಶೇಡ್ ಅಲ್ಲಿ ಬರ್ತಿರುವಂತ ಕತೆ. ಇದು ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನ ಇದು ಪ್ರೆಸೆಂಟ್ ಮಾಡುತ್ತೆ. ಮೋಸ್ಟ್ಲಿ ಆದ್ರೂ ಆಗ್ಬಹುದು. ನೋಡೋಣ ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡೋದು ಬೇಡ. ಹಾಗೆ ಮತ್ತೆ ಕಿಚ್ಚ ಸುದೀಪ್ ಅವ್ರ ಕಡೆಯಿಂದ ಮತ್ತೆ ಯಾವ ಅಪ್ಡೇಟ್ ಬಂದಿಲ್ಲ. ಜಸ್ಟ್ ಈ 2 ಪ್ರಾಜೆಕ್ಟ್ ಎಲ್ಲರ ಕಣ್ಣಿಗೆ ಕಾಣ್ತಾ ಇರೋದು. ಜಸ್ಟ್ ಇವಾಗ ಇದೇ ಡಿಸೆಂಬರ್ ಅಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಜೊತೆಗೆ ಡೆವಿಲು ಬರ್ತಿದ್ದಾನೆ. ಅದ್ರ ಜೊತೆಗೆ ಇವರಿಬ್ಬರ ಕ್ಲಾಶ್ ನೋಡಕ್ಕೆ ನಿಜವಾಗ್ಲೂ ಮಜಾ ಇರುತ್ತೆ. ಅವಾಗ ಕಾದ್ ನೋಡೋಣ. ಸಿಗೋಣ. ಥ್ಯಾಂಕ್ ಯು.